ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಲವಾರು ಚಿತ್ರಗಳನ್ನ 50 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀನಿ. ನಾನು ಯಾವಾಗಲೂ ಒಂದೇ ಥರ ಸಿನಿಮಾ ಮಾಡಿ ಒಂದು ಮುದ್ರೆ ಹೊಡೆಸ್ಕೊಂಡಿರೋ ಡೈರೆಕ್ಟ್ರು ಅಲ್ಲ. ನಾನು ಎಲ್ಲ ಥರದ ಚಿತ್ರಗಳನ್ನ ಪ್ರಯತ್ನ ಪಟ್ಟಿದ್ದೀನಿ. ಹೌದು, ಪ್ರೇಕ್ಷಕರು, ಪತ್ರಿಕೆಯವರು, ವಿಮರ್ಶಕರು ಎಲ್ಲ ನೋಡಿ ಬೇಷ್ ಅಂತ ಹೇಳಿ ನನ್ನ ಎಲ್ಲ ಹೊಸ ಪ್ರಯತ್ನಗಳಿಗೆ ಒಂದು ಬೆನ್ನು ತಟ್ಟಿದ್ದಾರೆ. ಅದೇ ರೀತಿ ಇದು ಒಂದು ನಮ್ಮ ಕರ್ನಾಟಕದ ತುಳುನಾಡಿನಲ್ಲಿ ಒಂದು ಅದ್ಭುತವಾದ ಸ್ಪೋರ್ಟ್ಸ್. ಯಾಕೆಂದರೆ ಸ್ಪೋರ್ಟ್ಸ್ ಮೇಲೆ ಪಿಕ್ಚರ್ ಮಾಡೋದು ತುಂಬ ಮುಖ್ಯ ಆಗುತ್ತೆ. ಈಗ ಬೇಕಾದಷ್ಟು ಹಾಲಿವುಡ್ ಪಿಕ್ಚರ್ಗಳಲ್ಲಿ ಬಂದಿದೆ. ನಮ್ಮಲ್ಲೂ ಭಾಗ್ ಅಂತ ಮಿಲ್ಖಾ ಸಿಂಗ್ ಮಾಡಿದ್ದಾರೆ, ಕ್ರಿಕೆಟ್ ಮೇಲೆ ಮಾಡಿದ್ದಾರೆ, ಧೋನಿದು ಮಾಡಿದ್ದಾರೆ. ಈ ಥರ ಹಲವಾರು ಸ್ಪೋರ್ಟ್ಸ್ ಚಿತ್ರಗಳು ಆಗಿದೆ. ಸೊ ನನಗೆ ಈ ಸ್ಪೋರ್ಟ್ಸ್ ಮೇಲೆ ಒಂದು ತುಂಬ ಇಂಟ್ರೆಸ್ಟಿಂಗ್ ಇತ್ತು. ಯಾಕೆಂದರೆ ನನಗೆ ಬಿಗಿನಿಂಗಲ್ಲಿ ಏನೂ ಗೊತ್ತಿರಲಿಲ್ಲ. ಬರೀ ಕಂಬಳ ಅಂದರೆ 2 ಕೋಣ ಓಡುತ್ತೆ ಅಂತ ಅಂದ್ಕೊಂಡಿದ್ದೆ. ಯಾವಾಗ ನಾನು ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅದ್ರ ಬಗ್ಗೆ ಸ್ವಲ್ಪ ಪುಸ್ತಕಗಳು ಓದಿ ಆಮೇಲಿಂದ ಯಾರ್ಯಾರು ಕಂಬಳ ನಡೆಸ್ತಾರೆ ಅವ್ರನ್ನೆಲ್ಲ ಭೇಟಿ ಮಾಡಿದಾಗ ತುಂಬ ದೊಡ್ಡ ಇನ್ಸಿಡೆಂಟ್ಗಳು ಕಥೆ ಸಿಕ್ತು. ಅಂದರೆ ಈ ಪರ್ಟಿಕ್ಯುಲರ್ ಆಗಿ ಈ ಕತೆ ಸಿನಿಮಾ ಮಾಡಬೇಕು ಅಂತ ನಿಮ್ಮ ತಲೆಯಲ್ಲಿ ಬಂದಿದ್ದು ಯಾವಾಗ, ಆಮೇಲೆ ಹೇಗೆ ಶುರು ಮಾಡಿದ್ರಿ, ಯಾವಾಗ ಶುರು ಮಾಡಿದ್ರಿ ಸರ್? ನಮ್ಮ ತಾಯಿ ಉಡುಪಿಯವರು, ಓಕೆ, ನನ್ನ ವೈಫು ಪುತ್ತೂರು. ಸೊ ಸ್ವಲ್ಪ ಬ್ಲಡ್ಡು ನಂದು ದಕ್ಷಿಣ ಕನ್ನಡದ್ದು ಇದ್ದೇ ಇದೆ. ಹೌದು. ನಾನು ನಮ್ಮ ತಾಯಿಯವ್ರ ಜೊತೆಯಲ್ಲಿ ಉಡುಪಿಗೆ ಚಿಕನ್ನಲ್ಲಿ ಹೋದಾಗ ಅಲ್ಲಿ ಅಕ್ಕಪಕ್ಕ ಇದ್ದಾಗ ಅಲ್ಲೆಲ್ಲ ಅದೊಂದು ಏನು ಅಂತ ಹೇಳಿದ್ರೆ ಕಂಬಳ ಅನ್ನೋದು ಅವ್ರಿಗೆ ಒಂದು ಆರಾಧನೆ. ಕಂಬಳಕ್ಕೆ ಹೋಗೋದು, ಕಂಬಳದ ನೋಡೋದು, ಅದ್ರ ಬಗ್ಗೆ ತುಂಬ ಒಂದು ನಂಬಿಕೆ ಇಟ್ಕೊಂಡಿದ್ದಾರೆ ಅಲ್ಲಿ ಒಂದು ಪ್ಲಾನ್. ಯಾಕೆಂದರೆ ಒಂದು 700 ಇಯರ್ಸಿಂದ ಇರೋ ಒಂದು ಸಂಸ್ಕೃತಿ ಮತ್ತು ಕ್ರೀಡೆ. ಸೊ ಅದು ನನಗೆ ಹಾಗೆ ಇದ್ದಾಗ ನನಗೆ ಮೂಡುಬಿದ್ರೆಯಲ್ಲಿ ಒಂದು ಸರಿ ಸನ್ಮಾನಕ್ಕೆ ಕರೆದ್ರು ಕಂಬಳದಿದ್ದಕ್ಕೆ. ಅವರು ಗೋಪಾಲ್ ಕಡಂಬ ಅಂತ ಇದ್ದಾರೆ. ಅವರು ಒಂದು ಭೀಷ್ಮ ಅಂತ ಹೇಳ್ಬೋದು, ತುಂಬ ರಿಸರ್ಚ್ ಮಾಡಿ ಎಲ್ಲ ಮಾಡಿದ್ದಾರೆ, ಗುಣಪಾಲ್ ಕಡಂಬ. ಸೊ ಅವ್ರ ಜೊತೆ ನಾನು ಮಾತಾಡಿದಾಗ ಅವತ್ತು ಅಲ್ಲಿ ಹೋದಾಗ 1 ಲಕ್ಷ ಜನ ಇದ್ದರು. ನಾನು ಏನು 1 ಲಕ್ಷ ಜನ, ಕ್ರಿಕೆಟ್ ಸ್ಟೇಡಿಯಮ್ಮಲ್ಲಿ 60,000 ಇರ್ತಾರೆ, ಇಲ್ಲೇನು 1 ಲಕ್ಷ ಜನ ಇದ್ದಾರೆ, ಸುತ್ತ ಜನ. ಆಮೇಲೆ ಆ ಒಂದು ಸೆಲೆಬ್ರೇಷನ್ನು 3 ಡೇಸ್ ನಡೆಯುತ್ತೆ ಕಂಬಳ. ಸೊ ಇದನ್ನೆಲ್ಲ ನೋಡಿದಾಗ ಯಾತಕ್ಕೊಂದು ಸಿನಿಮಾ ಕೈ ಹಾಕಬಾರ್ದು ಅಂತ ಪ್ರಾರಂಭಿಸಿದಾಗ ಬೇಕಾದಷ್ಟು ವಿಷಯಗಳು ಸಿಕ್ಕಿ ಒಂದು ಚಿತ್ರ ಆಯಿತು. ಈಗ ನಾಳೆ ರಿಲೀಸ್ ಆಗ್ತಿದೆ ಸರ್. ಅಂದರೆ ಎಷ್ಟು ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗ್ತಾ ಇದೆ? 2 ಲ್ಯಾಂಗ್ವೇಜ್, ತುಳು ಆ್ಯಂಡ್ ಕನ್ನಡ. ಹೌದು. ನಮಗೆ ಇದನ್ನು ತಮಿಳು, ತೆಲುಗು, ಮಲಯಾಳಮು, ಹಿಂದಿಗೂ ಡಬ್ ಮಾಡೋ ಒಂದು ಯೋಜನೆ ಇದೆ. ಆಮೇಲೆ ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಇಂಗ್ಲೀಷ್ನಲ್ಲಿ ಡಬ್ ಮಾಡಬೇಕು ಅಂತ ಭಾಳ ಆಸೆ ಇದೆ. ಯಾಕೆಂದರೆ ಪ್ರಪಂಚಕ್ಕೆ ಏನು ತೋರಿಸ್ಬೇಕು ಅಂದರೆ ನಮ್ಮಲ್ಲಿ ಕೋಣಗಳನ್ನ ಯಾವ ರೀತಿ ಒಂದು ಆರಾಧಿಸ್ತಾರೆ ಮತ್ತು ದೈವ ಅಂತ ಪೂಜೆ ಮಾಡ್ತಾರೆ, ಎಷ್ಟೋ ನಂಬಿಕೆಗಳಿದೆ ಅವ್ರಿಗೆ ಅದರಲ್ಲಿ. ಆ ಕಂಬಳ ಓಡೋ ಕೆರೆ ಇದೆಯಲ್ಲ, ಆ ತೀರ್ಥನ ತೆಗೆದು ಮನೇಲಿ ಬಾಟ್ಲಾಗಲ್ತ ಹಾಕ್ಕೊಂಡು ಇಟ್ಕೋತಾರೆ, ಚಪ್ಪಲಿ ಹಾಕ್ಕೊಂಡು ಅಲ್ಲಿ ನಡೆಯಲ್ಲ. ಆಮೇಲೆ ಒಂದು ಪ್ರತೀತಿ ಏನಿದೆ, ಕಂಬಳ ನಡೆಯುವಾಗ ದೈವಗಳು ಅದರಲ್ಲಿ ಇರುತ್ತೆ ಅಂತ ಚಪ್ಪಲಿ ಹಾಕಲ್ಲ, ಆ ಒಂದು ನಂಬಿಕೆ. ಆಮೇಲೆ ಅಲ್ಲಿ ಒಂದು ಪೊಲೀಸ್ ಇರಲ್ಲ, ಅದು 1 ಲಕ್ಷ ಜನ ಇದ್ದರೆ. ಅಂದರೆ ಅಷ್ಟು ಒಂದು ಸಿಸ್ಟಮೆಟಿಕ್ಕಾಗಿ ಯಾವುದೇ ಒಂದು ಗಲಾಟೆಗೆ ಆಸ್ಪದ ಕೊಡದೇನೆ ನಡೆಯುತ್ತೆ ಅದು. ಅದೇ ಒಂದು ಭಾಳ, ಏಕೆಂದರೆ 1 ಲಕ್ಷ ಜನ ಇದ್ದು ಏನಾದರೂ ಗಲಾಟೆಗಳು ಅವು ಇವು ಈ ಪಾರ್ಟಿ ಸೋತವರು, ಆ ಪಾರ್ಟಿ ಸೋತವರು, ಬಟ್ ಏನೂ ಇಲ್ಲ, ಅಂಪೈರ್ ಡಿಸಿಷನ್ನ ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ತಾರೆ. ಆಮೇಲೆ ಕತೆ ತುಂಬ ಇದೆ ಅಂದರೆ ಓನರ್ಸ್ ಇದ್ದಾರೆ, ರೈಡರ್ಸ್ ಇದ್ದಾರೆ, ಕೋಣ ಇದೆ, ಬೆಟ್ಟಿಂಗ್ನವ್ರಿದ್ದಾರೆ, ಪ್ರೇಕ್ಷಕರಿದ್ದಾರೆ, ಅಂಪೈರ್ಸ್ ಇದ್ದಾರೆ. ಹೀಗೆ ಹಲವಾರು ಸೆಕ್ಷನ್ ಅಲ್ಲಿ ಬರೋದ್ರಿಂದ ಒಬ್ಬೊಬ್ರಿಗೂ ಒಂದೊಂದು ಕಥೆ ಇದೆ. ಅದೇ ಸರ್, ನೀವು ಹೇಳ್ದಂಗೆ 1975 ನಾಗಕನ್ಯೆಯಿಂದ ಹಿಡಿದು ಈಗ 2026 ರಕ್ತ ಕಾಶ್ಮೀರದವರೆಗೂ ನೀವು ಕೊಟ್ಟಿರುವಂಥ ಸಿನಿಮಾಗಳನ್ನು ನೋಡಿದ್ರೆ ಸಹಜವಾಗಿ ಎಲ್ಲ ಪ್ರೇಕ್ಷಕಾಭಿಮಾನಿಗಳಿಗೆ ಒಂದಷ್ಟು ನಿರೀಕ್ಷೆ ಇರುತ್ತೆ. ಈ ಸಿನಿಮಾ ಜನ ಯಾಕೆ ಬಂದು ನೋಡಬೇಕು, ಆಮೇಲೆ ಏನು ನಿರೀಕ್ಷೆ ಮಾಡ್ಬೋದು ಈ ಸಿನಿಮಾದಿಂದ ಪ್ರೇಕ್ಷಕರು? ಅಲ್ಲ, ಒಂದು ಸಿನಿಮಾ ನೋಡೋಕ್ಕೆ ಜನ ಬಂದಾಗ ಅವ್ರಿಗೇನು ಬೇಕೋ ಅದೆಲ್ಲ ಇದರಲ್ಲಿರುತ್ತೆ. ಏಕೆಂದರೆ ನನ್ನ ಒಂದು ಎಕ್ಸ್ಪೀರಿಯನ್ಸಲ್ಲಿ 50 ಪಿಕ್ಚರು ಇಂಡಿಯಾ ದೇಶದಲ್ಲೆಲ್ಲ ಮಾಡಿದ್ದೀನಿ ನಾನು. ಹಿಂದಿಲಿ ಮಾಡಿದ್ದೀನಿ, ತಮಿಳಲ್ಲಿ ಮಾಡಿದ್ದೀನಿ, ತೆಲುಗಲ್ಲಿ ಮಾಡಿದ್ದೀನಿ, ಕನ್ನಡದಲ್ಲಿ ಮಾಡಿದ್ದೀನಿ. ಎಲ್ಲೋದ್ರೂ ಆಡಿಯನ್ಸ್ ಫೀಲಿಂಗು, ಸೆಂಟಿಮೆಂಟು ಒಂದೇ. ಯಾಕೆಂದರೆ ನಾನು ಸಿಂಹದ ಮರಿ ಸೈನ್ಯ ಡೈರೆಕ್ಟ್ ಮಾಡಿದಾಗ ಪ್ಯಾರಿಸ್ಗೆ ಹೋಗಿದ್ದೆ ಫಿಲಮ್ ಫೆಸ್ಟಿವಲ್ಗೆ. ಅಲ್ಲಿ
ಎಲ್ಲ ಚೈನಾದವರು, ಪ್ಯಾರಿಸ್ನವರು, ಯುರೋಪ್ನವರು ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಬಂದಿದ್ದರು. ನೀವು ನಂಬಿಬಿಡಿ, ನಾನು ಇಲ್ಲಿ ಥಿಯೇಟ್ರಲ್ಲಿ ಅರ್ಜುನ್ ಸರ್ಜಾಗೆ ಎಲ್ಲಿ ಕ್ಲಾಪ್ ಹೊಡಿತಿದ್ರು, ನಮ್ಮ ಮಕ್ಕಳು ಅದೇ ಕ್ಲಾಪ್ನ ಆ ಹುಡುಗರು ಹೊಡಿತಿದ್ರು ಅಲ್ಲಿ, ಅದೇ ಪಾಯಿಂಟ್ಗೆ, ಅದೇ ಟೈಮ್ಗೆ. ಸೊ ಅಲ್ಲಿಗೆ ಹ್ಯೂಮನ್ ಎಮೋಷನ್ಸ್ ಎಲ್ಲ ಒಂದೇನೆ. ಹಾಗೆ ನಮ್ಮ ಅಂತಾನೂ ಅಷ್ಟೇ. ಇಲ್ಲಿ ಏನು ಅಂಬರೀಷ್ ಇದು ಮಾಡಿದ್ರು, ನಾನು ಹಿಂದಿ ಮಾಡಿದಾಗ ಹಿಂದಿನಲ್ಲಿ ಪಂಜಾಬ್ಗೆ ಹೋಗಿದ್ದೆ ನಾನು. ಅಮೃತ್ಸರಲ್ಲಿ ನೋಡ್ಬೇಕಾದ್ರೆ ಆ ಸೀನು, ಆ ಡೈಲಾಗೆ ಹಾಗೆ ಕ್ಲಾಪಲ್ಲಿ. ಸೊ ಅಲ್ಲಿಗೆ ಒಂದು ಹ್ಯೂಮನ್ ಎಮೋಷನ್ಸ್ ಏನಿದೆ ಅದು ಯೂನಿವರ್ಸಲ್. ಹಾಗೆ ಈ ಚಿತ್ರದಲ್ಲಿ ಎಲ್ಲ ಥರದ್ದು ಒಂದು ನಮ್ಮ ತುಳುನಾಡಿನ ಸಂಸ್ಕೃತಿ, ಅಂದರೆ ಇದು 700 ವರ್ಷದಿಂದ ಭೂಮಿ, ಪ್ರಾಣಿ, ಪ್ರಕೃತಿ, ಮನುಷ್ಯ, ಇದು ಸಂಬಂಧಗಳ ಮೇಲೆ ಕಥೆ. ಇದನ್ನೆಲ್ಲ ಒಂದು ಸಿನಿಮಾದಲ್ಲಿ ನೋಡ್ಬೋದು. ಆಮೇಲೆ ಈಗ ಟ್ರೈಲರ್ ನೋಡಿದಾಗಲೂ ಅಂಡರ್ ವರ್ಲ್ಡ್ ಟಚ್ ಎಲ್ಲ ಇದೆ ಸ್ವಲ್ಪ ಅಂತ ಅನ್ಸುತ್ತೆ. ಅಲ್ಲ, ಅಂಡರ್ ವರ್ಲ್ಡ್ ಇದೆ. ಅದು ನಾನು ತರಂಗದಲ್ಲಿ ಒಂದು 25 ಪೇಜ್ ಒಂದು ಸ್ಪೆಷಲ್ ಎಡಿಷನ್ ತಂದಿದ್ರು ತರಂಗ ಇದರಲ್ಲಿ. ಅದರಲ್ಲಿ ಪೂರ ಕಂಬಳದ ಬಗ್ಗೆ ಅವರು ಎಲ್ಲಿತ್ತು, ಅರಸು ಕಂಬಳ ಅಂದ್ರೇನು, ಯಾವ್ಯಾವ ಕಂಬಳಗಳಿದೆ, ಇದಕ್ಕೆ ಯಾವ್ಯಾವ ಥರ ಬಾಂಬೆಯಿಂದ ಇದ್ದಾರೆ, ಯಾವ ಥರ ದುಬೈಯಿಂದ ಇದ್ದಾರೆ, ಯಾವ ಥರ ಅಂಡರ್ ವರ್ಲ್ಡ್ ಇದ್ದಾರೆ, ಯಾವ ಥರ ಲೋಕಲ್ ಪಾಲಿಟಿಷಿಯನ್ಸ್ ಯಾವ ಥರ ಒಂದು ಪ್ರಿಸ್ಟೀಜು ಕಂಬಳ ನಡೆಸೋದು ಮತ್ತು ಕೋಣ ಸಾಕೋದು. ಸೊ ಈ ಥರದ್ದೆಲ್ಲ ವಿಷಯ ಇದ್ದಾಗ ನನಗೆ ಅಲ್ಲಿ ಒಂದು ಪೊಲೀಸ್ ಕೇಸ್ನಲ್ಲಿ ಒಬ್ಬರು ನನಗೆ ಅಲ್ಲಿ ಪೂರ್ಣ ಅಂತ ಇದ್ದಾರೆ ಹೋಟ್ಲಲ್ಲಿ, ಅವರು ಒಂದು ಮ್ಯಾಗ್ಝಿನ್ ನಡೆಸ್ತಾರೆ. ಅವ್ರು ಹೇಳಿದ್ರು ಇದು ಒಂದರಲ್ಲಿ ಕ್ರೈಮ್ ಆ್ಯಂಗಲ್ ಇದೆ. ನನಗೆ ಆಶ್ಚರ್ಯ ಆಯಿತು, ಕ್ರೈಮ್ ಆ್ಯಂಗಲ್ ಹೆಂಗೆ ಬರುತ್ತೆ ಅಂತ. ಆಮೇಲೆ ನಾವು ಹೋಗಿ ನೋಡಿದಾಗ ಕ್ರೈಮ್ ಆ್ಯಂಗಲ್ ಇತ್ತು. ಸೊ ಆ ಕ್ರೈಮ್ ಆ್ಯಂಗಲ್ನ ತಗೊಂಡ್ವಿ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಈ ಕರಾವಳಿ ಭಾಗದ ಆಚಾರ ವಿಚಾರಗಳ ಬಗ್ಗೆ ಜನ ಜಾಸ್ತಿ ಅಟ್ರಾಕ್ಟ್ ಆಗ್ತಾ ಇದ್ದಾರೆ. ಅಂದರೆ ಆ ಜಾನರಲ್ಲಿ ಬಂದಂಥ ಸಿನಿಮಾಗಳು ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ಈಗ ಈ ಸಿನಿಮಾ ಕೂಡ ಅದೇ ಸಾಲ. ಯಾಕಂತಂದರೆ ಕರಾವಳಿ ಸೈಡಲ್ಲಿ ಮಾತಾಡೋಂಥ ಸ್ಲ್ಯಾಂಗ್ ಇದೆಯಲ್ಲ, ಅದು ಒಂಥರ ಈಗ ಒಂಥರ ಜನಗಳಿಗೆ ಭಾಳ ಇಷ್ಟ. ಅದು ಅಲ್ಲ, ಅದು ಮೊದಲಿಂದ ಇದೆ. ನೀವು ಕೋಟಿ ಚೆನ್ನೈ ಅಂತ ಒಂದು ಪಿಕ್ಚರ್ ಮಾಡಿದರು, ನಮ್ಮ ಕಲ್ಪನಾ ಮಾಡಿದರು. ಅದರಲ್ಲಿ ಎರಡು ಮೂರು ಹಾಡುಗಳು ತುಳುನಾಡದಾಗಿದ್ದರು, ಕರ್ನಾಟಕದಲ್ಲಿ ಭಾಳ ಪಾಪ್ಯುಲರ್ ಆಗಿತ್ತು. ಆಮೇಲೆ ಮೊದಲಿಂದ ಈ ಉಡುಪಿ ಹೋಟ್ಲ್ಗಳು ಎಲ್ಲ ಕಡೆ ಇರೋದ್ರಿಂದ ಒಂದು ಕರ್ನಾಟಕದ ಜನತೆಗೆ, ಉಡುಪಿಗೆ ಮತ್ತು ಉಡುಪಿ ಹೋಟ್ಲ್ಗಳಿಗೆ, ತುಳುನಾಡಿಗೆ ಒಂದು ಸಂಬಂಧ ಬೆಳೆದೇ ಇದೆ. ಏಕೆಂದರೆ ಅವ್ರದ್ದೇ ಒಂದು ಸ್ಲ್ಯಾಂಗು, ಭಾಷೆ. ಆ ಭಾಷೆನ ನಮ್ಮ ಜನ ಲೈಕ್ ಮಾಡಿದ್ದಾರೆ. ಎಷ್ಟೋ ಪಿಕ್ಚರ್ಗಳಲ್ಲಿ, ಈಗ ದರ್ಶನ್ ಒಂದು ಪಿಕ್ಚರ್ಲಿ ತುಳು ಹಾಡೇ 2 ಲೈನ್ ಹಾಡಿದ್ದಾರೆ. ಹಾಗೆ. ಆಮೇಲೆ ಸರ್, ನನಗೊಂದು ಕ್ಯೂರಿಯಾಸಿಟಿ ಏನಂತಂದ್ರೆ, ಈಗ ಈ ಸಿನಿಮಾಗೆ ನೀವು ಸೆಟ್ ಹಾಕಿದ್ರಾ ಅಥವಾ ಒರಿಜಿನಲ್ ಕಂಬಳ ನಡೆಯುವಂತ ಜಾಗದಲ್ಲೂ ಶೂಟ್ ಮಾಡಿದಿರಾ, ಹೇಗೆ ಅಂತ? ಆ ಶೂಟ್ ಎಲ್ಲ ಹೆಂಗೆ? ಇಲ್ಲ, ಸೆಟ್ಟೇ ಹಾಕಕ್ಕಾಗಲ್ಲ. ಹೆಂಗ್ ಹಾಕ್ತೀರಾ ಅಷ್ಟು ದೊಡ್ಡ ಸೆಟ್ಟು? ಯಾಕೆಂದ್ರೆ ಆ ಕೆರೆನೇ 1 ಮೈಲಿ ಮೇಲೆ ಇರುತ್ತೆ, ಅದಕ್ಕೆ ನೀರೆಲ್ಲ ಇರಬೇಕು. ಆಮೇಲೆ ಅದು ತುಂಬ ಸೇಕ್ರೆಡ್. ನಾವು ಒರಿಜಿನಲ್ ಆಗೇ ಶೂಟ್ ಮಾಡಿ. ಯಾವ್ಯಾವ ಭಾಗದಲ್ಲಿ ಶೂಟಿಂಗ್ ಎಲ್ಲ ಆಗಿದೆ? ನಾವು ಪುತ್ತೂರು, ಆಮೇಲಿಂದ ಮೂಡುಬಿದ್ರೆ, ಆಮೇಲೆ ಇನ್ನು ಕೆಲವು ಕಂಬಳಗಳಂತೂ ಈಗಂತೂ ಅಲ್ಲಿ ಎಷ್ಟಾಗೋಗ್ಬಿಟ್ಟಿದೆ, ಪ್ರತಿ ಊರಲ್ಲೂ ಕಂಬಳ ನಡೆಸ್ತಾರೆ. ಹಲವಾರು ಕಂಬಳದ ಕಡೆ ಹೋಗಿ ಕೆಲವು ಶಾರ್ಟ್ಸ್ ಎಲ್ಲ ತೊಗೊಂಡ್ಬಂದು ಅದನ್ನು ಯಾವ ಥರ ಮ್ಯಾಚ್ ಮಾಡಬೇಕು ಆ ಮ್ಯಾಚ್ ಮಾಡಿದ್ವಿ. ಸೆಟ್ ಆಗಲಿಲ್ಲ, ಎಲ್ಲ ಟ್ರೂತ್, ಪ್ರತಿಯೊಂದು ಟ್ರೂತಲ್ಲಿ ಏನು 1 ಇಂಚಿಂದು ಸೆಟ್ ಹಾಕಲಿಲ್ಲ ನಾನು. ಅಂಡ್ ಈಗ ನಾಳೆ ಗ್ರ್ಯಾಂಡ್ ರಿಲೀಸ್ ಆಗ್ತಾ ಇದೆ. ಆಮೇಲೆ ಎಷ್ಟು ಸ್ಕ್ರೀನ್ಗಳಲ್ಲಿ ಬರ್ತಾ ಇದೆ? 175 ಸ್ಕ್ರೀನ್ನಲ್ಲಿ. ಆಮೇಲೆ ಇನ್ನೊಂದು ವಿಚಾರ ಅಂತಂದರೆ, ಈಗ ಅನೇಕ ರಂಗಭೂಮಿ ಹಿನ್ನೆಲೆ ಇರುವಂಥ ಕಲಾವಿದರನ್ನು ನೀವು ಈ ಸಿನಿಮಾದಲ್ಲಿ ಹಾಕ್ಕೊಂಡಿದ್ದೀರಿ. ಅದು ತುಳು ರಂಗಭೂಮಿ ಕಲಾವಿದರು, ಆರ್ಟಿಸ್ಟ್ಗಳ ಬಗ್ಗೆ ಎಲ್ಲ ಹೇಳೋದಾದ್ರೆ? ಅಲ್ಲ, ಏನಾಯಿತು ಅಂತ ಹೇಳಿದ್ರೆ, ನನಗೆ ಈ ಪಿಕ್ಚರ್ ಮಾಡುವಾಗ ಕತೆ ನಡೆಯೋದು ತುಳುನಾಡು. ಆದ್ದರಿಂದ ನಾವು ಯಾವುದೇ ಬೆಂಗಳೂರಿಂದ ಆರ್ಟಿಸ್ಟ್ ತೊಗೊಂಡೋದ್ರೆ ಅಲ್ಲಿಗೆ ಅಷ್ಟು ಆ ನೇಟಿವಿಟಿಗೆ ಬರಲ್ಲ. ಅವ್ರ ಸ್ಲ್ಯಾಂಗು, ಅವ್ರ ಆ್ಯಕ್ಟಿಂಗು, ಅದಕ್ಕೆ ಆ ಕ್ಯಾರೆಕ್ಟರ್ಸ್ಗೆಲ್ಲ ನಾನು ತುಳುವವ್ರನ್ನೇ ಹಾಕಿದೆ ಎಲ್ಲರನ್ನೂ. ಆಮೇಲೆ ನನಗೆ ಪ್ರಕಾಶ್ ರಾಜು ಮತ್ತು ರವಿಶಂಕರ್ 2 ಲಾಯರ್ಗಳದ್ದು ಒಂದು 2 ಸೀನ್ ಬರುತ್ತೆ. ಅದು ಹೈಕೋರ್ಟಲ್ಲಿ ನಡೆಯೋ ಕೇಸ್. ಅದನ್ನು ಕನ್ನಡನೇ ಮಾತಾಡಿಸಿದ್ದೀನಿ ಪೂರ. ಯಾಕೆಂದರೆ ಹೈಕೋರ್ಟಲ್ಲಿ ತುಳು ಮಾತಾಡೋದಕ್ಕಾಗಲಿ, ಬೇರೆ ಭಾಷೆ ಮಾತಾಡೋಕ್ಕಾಗಲ್ಲ, ಕನ್ನಡನೇ ಆರ್ಗ್ಯೂ ಮಾಡಬೇಕು. ಆಮೇಲೆ ಎಲ್ಲ ಆರ್ಟಿಸ್ಟ್ಗಳು ಲೋಕಲ್ನವರು, ಇಲ್ಲಿಂದನೂ ನಮ್ಮ ರಾಧಿಕಾ ಚೇತನ್ನು ಒಂದು ಕ್ಯಾರೆಕ್ಟರ್ಗೆ. ಯಾಕೆಂದರೆ ಅಲ್ಲೇನಿತ್ತು ಅಂದರೆ, ಒಂದು ಪೊಲೀಸ್ ಕಮಿಷನರ್ ಆಗಿರೋರು ಯಾವ ಊರಿಂದ ಬೇಕಾದ್ರೂ ಬರ್ಬೋದು, ಅಲ್ಲಿಯವರೇ ಇರಬೇಕು ಅಂತೇನಿಲ್ಲ. ಅದನ್ನು ಒಂದು ಲಿಬರ್ಟಿ ತೊಗೊಂಡು ಅವರು ಮಾಡಿದ್ದಾರೆ. ಆಮೇಲಿಂದ ಮ್ಯೂಸಿಕ್ಕು ಅಲ್ಲಿಯವ್ರನ್ನೇ ತಗೊಂಡೆ. ಏಕೆಂದರೆ ಆ ಒಂದು
ಟೋನ್ ಅಂತ ಇರುತ್ತೆ ಆಯಾ ಸ್ಟೇಟ್ಗೆ, ಆಯಾ ಸಿಟಿಗೆ. ಹೌದು. ಅಲ್ಲಿ ತುಳುನಾಡಿನ ಒಂದು ರಿದಮ್ಮು, ಅದು ತುಂಬ ಡಿಫ್ರೆಂಟ್ ರಿದಮ್ಮು. ಆ ಮ್ಯೂಸಿಕಲ್ ಸ್ಕೋರ್ ಎಲ್ಲ ಅಲ್ಲಿದೆ ತಗೊಂಡು, ಅದಕ್ಕೆ ನಾನು ಮಣಿಕಾಂತ್ ಕದ್ರಿ ಅವ್ರನ್ನ ತಗೊಂಡೆ. ಸೊ ಹೀಗಾಗಿ ಎಲ್ಲ ಸೇರಿ ಒಂಥರ ಕನ್ನಡ ತುಳು ಅವ್ರನ್ನಿಬ್ಬರನ್ನೂ ಸೇರಿಸಿ ಮಾಡೋದು ನನಗೊಂಥರ ಚಾಲೆಂಜಿಂಗ್ ಆಗಿತ್ತು. ಸೊ ಅದು ಆರ್ಟ್ ಅನ್ನೋದ್ರಲ್ಲಿ ಯಾವುದು ಭೇದ ಭಾವ ಇಲ್ಲ, ದೇವರ್ ಆಲ್ ಒನ್. ಆ್ಯಂಡ್ ಭಾಳ ಚೆನ್ನಾಗಿ ಅದು ನಾವು ಶೂಟ್ ಮಾಡುವಾಗ ಎಲ್ಲ 42 ಡಿಗ್ರೀಸ್ ಪ್ರಾಣ ಹೊರಟೋಯ್ತು 42 ಡಿಗ್ರೀಸ್ನಲ್ಲಿ. ಆಮೇಲೆ ತುಂಬ ಚಾಲೆಂಜಿಂಗ್ ಇತ್ತು, ಯಾಕೆಂದರೆ ಅವ್ರಿಗೆ ಕಂಬಳ ನಮಗೆ ಡೈರೆಕ್ಟಾಗಿ ಶೂಟ್ ಮಾಡಿದಾಗ ಹೇಳಿದಾಗ ಕೆಲವು ರಿಸ್ಟ್ರಿಕ್ಷನ್ಸ್ ಹೇಳಿದರು. ಏನಂದರೆ ಕ್ಯಾಮ್ರಾಗೆ ಸ್ಟ್ರೈಟಾಗಿ ಕೋಣ ಬರ್ತಿದ್ದಾಗ ಕ್ಯಾಮ್ರಾ ನೀವು ಇಲ್ಲಿ ಇಡಬಾರ್ದು, ಯಾಕೆಂದರೆ ಅದಕ್ಕೆ ಡಿಸ್ಟರ್ಬ್ ಆಗುತ್ತೆ, ನಮ್ಮ ರೇಸು ಡಿಸ್ಟರ್ಬ್ ಆಗುತ್ತೆ ಅಂತ. ಸೊ ಕ್ಯಾಮ್ರಾ ಇಲ್ಲಿ ಹಿಡ್ದೇ ಹೆಂಗೆ ತೆಗಿಬೇಕು, ನಮಗೆ ಟೆಕ್ನಿಕಲಿ ಫ್ರಂಟ್ ಶಾಟ್ಸ್ ಬೇಕು, ಬ್ಯಾಕಲ್ಲಿ ಬರಬೇಕಾದ್ರೆ. ಆಮೇಲೆ ಡ್ರೋನ್ ಟ್ರೈ ಮಾಡಿದ್ವಿ, ಅವರು ಡ್ರೋನ್ ಓಡಿಸ್ಬೇಡಿ ನೀವು ಡ್ರೋನ್ ಸೌಂಡು ಕೋಣಕ್ಕೆ ಡಿಪೆಂಡ್ ಆಗುತ್ತೆ ಅಂತ. ಯಾಕೆಂದರೆ ಅಲ್ಲೇನಿದೆ ಅಂದರೆ ಆ ರೈಡರು ಕೋಣಕ್ಕೆ ಒಂದು ಸಂಭಾಷಣೆ ಥರ ಒಂದು ಸೌಂಡ್ ಇದೆ, ಅವರು ಅದನ್ನು ಕೂಗ್ತಾರೆ, ಆ ಕೂಗೋದಕ್ಕೆ ಅದು ಅಲರ್ಟ್ ಆಗುತ್ತೆ. ಅದೊಂದು ಸೈಲೆಂಟ್ ಲ್ಯಾಂಗ್ವೇಜ್ ಬಿಟ್ವೀನ್ ದಿ ರೈಡರ್ ಆ್ಯಂಡ್ ದಿ ಕೋಣ. ಸೊ ಅದಕ್ಕೇ ಇದು ಶಾರ್ಟ್ಸ್ ತೆಗಿಬೇಕಾದ್ರೆ ನೀವು ಡ್ರೋನ್ ಯೂಸ್ ಮಾಡಬೇಡಿ ಅಂತ. ಕೊನೆಗೆ ಈ ಥರದ್ದೆಲ್ಲ ಟೆಕ್ನಿಕಲ್ ಚಾಲೆಂಜ್ ಇತ್ತು. ಅದನ್ನೆಲ್ಲ ಆಮೇಲೆ ಮತ್ತೆ ನಾವು ರೇಸ್ ಮುಗಿದ್ಮೇಲೆ ನಮಗೋಸ್ಕರ ಒಂದು ರೇಸ್ ನಡೆಸಿ ಅದರಲ್ಲಿ ಮ್ಯಾಚ್ ಮಾಡಿ ತುಂಬ ಮಾಡಿ 14 ಕ್ಯಾಮ್ರಾ ಇಟ್ಟು ಶೂಟ್ ಮಾಡಿದ್ವಿ. ಯಾಕೆಂದರೆ ಕ್ಯಾಮ್ರಾ ತಗೊಂಡು ಒಂದು ಕಡೆಯಿಂದ ಒಂದು ಕಡೆ ಹೋಗೋಕ್ಕಾಗಲ್ಲ, ಲಕ್ಷ ಜನ ಅದ್ರ ಮಧ್ಯೆ ಎಲ್ಲಿ ಹೋಗೋದು. ಸೊ ಎಲ್ಲೆಲ್ಲಿ ಹೇಗೆ ಇಡಬೇಕು ಕ್ಯಾಮ್ರಾನ ಕ್ಯಾಮಫ್ಲಡ್ಜ್ ಮಾಡಿ ಜನಗಳ ಮಧ್ಯೆ ಇಟ್ಟು ಎಲ್ಲ ತೆಗೆದಿದ್ದೀವಿ. ಆಮೇಲೆ ಇನ್ನೊಂದು ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇರೋದು ಅಂತ ಅಂದರೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಪಾತ್ರದ ಬಗ್ಗೆ ಸರ್. ಅದೇನಾಯಿತು ಅಂದರೆ ನಮಗೆ ಒಂದು ಕ್ಲೈಮ್ಯಾಕ್ಸ್ನಲ್ಲಿ ಒಂದು ಡಿಸಿಷನ್ ಕೊಡೋ ಪಾತ್ರ ಬೇಕಾಗಿತ್ತು. ನಾವು ಹಲವಾರು ಇದನ್ನು ಈಗ ಪ್ರಕಾಶ್ ರಾಜು, ರವಿಶಂಕರ್, ಆದಿತ್ಯ, ಆಮೇಲೆ ನವೀನ್ ಪಡೀಲ್ ಅಂತ ಒಬ್ಬರು, ಆಮೇಲೆ ಗೋಪಿನಾಥ್ ಭಟ್ರು, ಈ ಥರ ಒಳ್ಳೊಳ್ಳೆ ಆ್ಯಕ್ಟ್ಗಳು ಹಾಕಿದ್ವಿ. ಯಾಕಂದರೆ ಯಾರಾದರೂ ಒಬ್ಬರು ನ್ಯಾಯಾಧೀಶ ಸ್ಥಾನದಲ್ಲಿ ಕೂತ್ಕೊಂಡು ಏನಾದರೂ ಒಂದು ನ್ಯಾಯಸಮ್ಮತವಾದ ಡಿಸಿಷನ್ ಕೊಡಬೇಕು ಅಂದರೆ ಅದಕ್ಕೆ ತೂಕವಾದ ಮನುಷ್ಯ ಇರಬೇಕು. ಹೌದು. ಸೊ ತುಂಬ ಅದರ ಬಗ್ಗೆ ಡಿಸ್ಕಷನ್ ಆಯಿತು. ಯಾರನ್ನ ಹಾಕೋಣ, ಯಾರಾದರೂ ಮಠಾಧೀಶ್ವರನ್ನ ಕೇಳೋಣ, ಇಲ್ಲ ಯಾರಾದರೂ ಪಾಲಿಟಿಷಿಯನ್ ಕೇಳೋಣ, ಇಲ್ಲ ನಮ್ಮ ಆ್ಯಕ್ಟ್ರ್ಗಳನ್ನೇ ಯಾರನ್ನಾದ್ರು ಕೇಳೋಣವ, ಹೀಗೆ ಹಲವಾರು ಡಿಸ್ಕಷನ್ಸ್ ಆದಮೇಲೆ ನನ್ನ ತಲೆಗೆ ಬಂತು ಯಾತಕ್ಕೆ ಧರ್ಮಸ್ಥಳದ ಹೆಗ್ಡೆ ಅವ್ರನ್ನ ಕೇಳಬಾರ್ದು ಅಂತ. ಯಾಕೆಂದರೆ ಹೆಗ್ಡೆಯವ್ರಿಗೂ ನನಗೂ ಒಂದು ತುಂಬ ಸಂಬಂಧ 50 ವರ್ಷದಿಂದ. ನಮ್ಮ ತಂದೆಯವರು ಧರ್ಮಸ್ಥಳ ಮಹಾತ್ಮೆ ಅಂತ ಒಂದು ಚಿತ್ರ ಮಾಡಿದರು. ಅದು ಯಾರಿಗೂ ಕೊಟ್ಟಿರಲಿಲ್ಲ ಪರ್ಮಿಷನ್ನು. ರತ್ನವರ್ಮ ಹೆಗ್ಡೆಯವರು ಇವ್ರ ತಂದೆ ನಮ್ಮ ತಂದೆಗೆ ಕೊಟ್ಟಿದ್ದರು. ಬಿಕಾಸ್ ನಮ್ಮ ತಂದೆ ಅಲ್ಲಿಗೆ 25 ವರ್ಷದಿಂದ ಹೋಗ್ತಾಯಿದ್ರು. ಸೊ ಆಗ ನಾನು ನಮ್ಮ ತಂದೆಯವ್ರ ಜೊತೆ ಶೂಟಿಂಗ್ ಹೋದಾಗ ನಾನು ಹೆಗ್ಡೆಯವರೆಲ್ಲ ಅಲ್ಲಿ ಕ್ರಿಕೆಟ್ ಎಲ್ಲ ಆಡ್ತಾಯಿದ್ವಿ. ಅಷ್ಟರ ಮಟ್ಟಿಗೆ ಒಂದು ಸಂಬಂಧ. ನಮ್ಮ ಧರ್ಮಸ್ಥಳ ಮಹಾತ್ಮೆನಲ್ಲೂ ಒಂದು ಚಿಕ್ಕ ಪಾರ್ಟ್ ಒಂದು ದೇವಸ್ಥಾನದಲ್ಲಿ ದೇವರ ರೂಮಲ್ಲಿ ಪೂಜೆ ಮಾಡೋ ಶಾಟು ಕೂಡ ತೆಗೆದಿದ್ದಾರೆ. ಸೊ ಹೀಗಿತ್ತು. ಅವ್ರಿಗೆ ಹೋಗಿ ಕೇಳಿದೆ ನಾನು. ಮೊದಲು ಸ್ವಲ್ಪ ನನಗೆ ಮನಸ್ಸಿಗೆ ಭಯ ಆಯಿತು, ಯಾಕೆಂದರೆ ಸಿನಿಮಾಗೆ ಕೇಳೋಕ್ಕೂ ಒಂದು ಡಾಕ್ಯುಮೆಂಟ್ರಿ ಕೇಳೋಕ್ಕೂ ಒಂದು ಬೈಟ್ ಕೇಳೋಕ್ಕೂ ಡಿಫ್ರೆನ್ಸ್ ಇರುತ್ತೆ. ಅವ್ರಿಗೆ ಕತೆ ಹೇಳಿದ್ಮೇಲೆ ಅವರು ಒಪ್ಕೊಂಡ್ರು. ಬಣ್ಣ ಹಾಕಿದ್ವಿ, ಒಂದೇ ಟೇಕಲ್ಲಿ ಓಕೆ ಮಾಡಿದ್ರು. ಆ್ಯಂಡ್ ಇಟ್ ವಾಸ್ ಎ ಗ್ರೇಟ್ ಮೂಮೆಂಟ್ ಇನ್ ಲೈಫ್. ಯಾಕೆಂದರೆ ಹೆಗ್ಡೆ ಅವ್ರನ್ನ ಯಾವ ಆ್ಯಕ್ಟ್ರನ್ನ ಶೂಟ್ ಮಾಡ್ಬೋದು, ಹೆಗ್ಡೆ ಅವ್ರನ್ನ ಶೂಟ್ ಮಾಡಿ ಒಂದು ಅವ್ರಿಗೆ ಒಂದು ಎಕ್ಸ್ಪ್ಲೈನ್ ಮಾಡಿ ಸೀನು ಅವ್ರ ಹತ್ರ ಆ ವಿಷಯ ತೆಗೆಯೋದಿದೆಯಲ್ಲ, ಅದು ತುಂಬ ಚಾಲೆಂಜಿಂಗ್ ಆಗಿದೆ. ಅಂದರೆ ಆ ಡ್ಯೂರೇಷನ್ ತುಂಬ ಇದೆಯಾ ಅಥವಾ ಇದೆ ಚೆನ್ನಾಗಿದೆ. ಅದೆಷ್ಟು ಬೇಕು ಅಲ್ಲಿಗೆ ಆ ಮೂಮೆಂಟಿಗೆ ಅಷ್ಟು ಕರೆಕ್ಟಾಗಿದೆ. ಈಗ ಇನ್ನು ಸಿನಿಮಾದಲ್ಲಿ ಅಂಡರ್ ವರ್ಲ್ಡು, ಅದ್ರ ಜೊತೆಗೆ ಕಂಬಳದ ರಿಲೇಟೆಡು ಮತ್ತು ಲವ್ ಸ್ಟೋರಿ ಏನಾದರೂ ಇದೆಯಾ? ಒಂದು ಚಿಕ್ಕ ಲವ್ ಸ್ಟೋರಿ ಇದೆ, ಒಂದು ಎಳೆ. ಅದೇನು ಜಾಸ್ತಿ ನಾವು ಅದ್ರ ಮೇಲೆ ಫೋಕಸ್ ಮಾಡಿಲ್ಲ. ಅಂಡರ್ ವರ್ಲ್ಡಲ್ಲಿ ಇತ್ತು ಅಂತ ಹೇಳಿದ್ರೆ, ಅಂಡರ್ ವರ್ಲ್ಡಲ್ಲಿ ಕೆಲವು ಪಾರ್ಟಲ್ಲಿ ಇದ್ದಾರೆ, ಅವರು ಎಲೆಮರೆ ಕಾಯ್ತಾರ ಇದ್ದಾರೆ. ಅದಕ್ಕೆ ಅವ್ರ ವಿರೋಧ ಇಲ್ಲ, ಸಪೋರ್ಟೇನೆ ಅದಕ್ಕೆಲ್ಲನೂ. ಆ ಥರ ಸಪೋರ್ಟ್ ಮಾಡೋ ಇದರಲ್ಲಿ ಒಂದು ನಮಗೆ ಒಂದು ಪೊಲೀಸ್ ಚಾರ್ಜ್ ಶೀಟ್ ಸಿಕ್ತು ಪೊಲೀಸ್ ಸ್ಟೇಷನ್ನಲ್ಲಿ. ಒಬ್ಬರು ನಮ್ಗೆ ಯಾರೋ ಕ್ಯೂ ಕೊಟ್ಟಿದ್ರು, ಈ ಥರ ನೀವು ಇದೆ ನೋಡಿ ಅಂತ. ಅದು ಓದಿದಾಗ ನಮಗೆ ಬರೀ ಒಂದು ಚಿತ್ರ ಮಾಡುವಾಗ ಇದೊಂದು ಆ್ಯಂಗಲ್ ಬಂದರೆ ಚೆನ್ನಾಗಿರುತ್ತೆ, ಅದಕ್ಕೆ ಯಾರು ಕಂಬಳಕ್ಕೆ ಎಗೇನೆಸ್ಟ್ ಆಗಿರ್ತಾರೆ ಅವ್ರಿಗೆ ಯಾವ ಥರ ಪನಿಷ್ಮೆಂಟ್ ಮಾಡೋದಕ್ಕೆ ಈ ಅಂಡರ್ವರ್ಲ್ಡ್ ಕ್ಯಾರೆಕ್ಟ್ರು ಹೆಲ್ಪ್ ಆಗುತ್ತೆ ಅನ್ನೋದು ಮನ್ಸಿಗೆ ಬಂದಾಗ ಸ್ಕ್ರಿಪ್ಟಲ್ಲಿ ಅದನ್ನು ಮಾಡಿದ್ವಿ. ಈಗ ವೀರ ಕಂಬಳದ ಬಗ್ಗೆ ಒಂದು ಲೈನ್ ಸ್ಟೋರಿ ಹೇಳೋದಾದರೆ ಸರ್
ಒಂಚೂರು ಏನಾದರೂ ರಿವೀಲ್ ಮಾಡ್ಬೋದಾ ಅಂತ? ಒನ್ ಲೈನ್ ಸ್ಟೋರಿ ಅಂದರೆ 2 ಫ್ಯಾಮಿಲಿಗೆ ಒಂದು 70 ವರ್ಷದಿಂದ ಹಿಂದೆ ಒಂದು ದ್ವೇಷ ಇರುತ್ತೆ. ಆ ಕಂಬಳದಿಂದ ಸಪ್ರೇಟ್ ಆಗಿರ್ತಾರೆ, ಮತ್ತು ಅದೇ ಕಂಬಳದಿಂದ ಸೇರ್ತಾರೆ. ಕೊನೆಗೆ ನಾವು ಏನು ಹೇಳ್ತೀವಿ ಅಂದರೆ ದ್ವೇಷ ಬಿಡಿ ಪ್ರೀತಿ ಮಾಡಿ ಅನ್ನೋ ಸ್ಲೋಗನ್ ಕೊಡ್ತೀವಿ. ಓಕೆ, ಈಗ ಕಂಬಳ, ವೀರ ಕಂಬಳ ನಾಳೆ ರಿಲೀಸ್ ಆಗ್ತಾ ಇದೆ. ಆಮೇಲೆ ರಕ್ತ ಕಾಶ್ಮೀರ ಜನವರಿಯಲ್ಲಿ ರಿಲೀಸ್ ಆಗಿತ್ತು. ನೆಕ್ಸ್ಟ್ ಏನು ಪ್ರಯೋಗ ಮಾಡ್ತಿದ್ರಿ? ಇದೆ ನನ್ನ ಹತ್ರ 2-3 ಪಾಯಿಂಟ್ ಇದೆ. ಒಂದು, ರಾಣಿ ಚೆನ್ನಭೈರಾದೇವಿ ಮಾಡೋದು ಅಂತ ಒಂದು ಐಡಿಯಾ ಇದೆ. ಆಮೇಲಿಂದ ಒಂದು ಮ್ಯೂಸಿಕ್ ಮೇಲೆ ಮಾಡಬೇಕು ಅಂತ ಒಂದು ಇದೆ, ದಿ ಮೆಡಿಸನ್ ಆ್ಯಂಡ್ ದಿ ಮ್ಯೂಸಿಕ್ ಅಂತ. ಅಂದರೆ ಮೆಡಿಸನ್ ಇಲ್ಲದೇ ಮ್ಯೂಸಿಕ್ಕಿಂದಾನೇ ಎಷ್ಟೋ ಕಾಯಿಲೆಗಳು ವಾಸಿ ಆಗುತ್ತೆ ಅಂತ ಮೊನ್ನೆ ಕೂಡ ಇಲ್ಲಿ ಮೆಂಟಲ್ ಹಾಸ್ಪಿಟಲ್ನಲ್ಲಿ ಆ ಪ್ರಯೋಗಗಳು ಮಾಡ್ತಿದ್ದಾರೆ. ಮೊದಲಿಂದ ಇದೆ, ಅದಕ್ಕೊಂದು ಚರಿತ್ರೆನೇ ಇದೆ ನಮ್ಮಲ್ಲಿ, ಮೈಥಲಾಜಿಕಲಲ್ಲಿದೆ, ಹಿಸ್ಟ್ರಿಲಿದೆ, ಎಲ್ಲ ಇದೆ. ಸೊ ಅದ್ರ ಮೇಲೆ ಒಂದು ಟ್ರೈ ಮಾಡ್ತಾ ಇದ್ದೀನಿ. ಇನ್ನೊಂದು, ಈಗ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆಯಲ್ಲ, ಸೊ ಯಾದಕ್ಕೆ ಮತ್ತೆ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್, ಶಂಕರ್ನಾಗ್ನ ಆರ್ಟಿಫಿಷಿಯಲ್ ಆಗಿ ಅವ್ರನ್ನ ಕ್ರಿಯೇಟ್ ಮಾಡಿ ಒಂದು ಕತೆ ಮಾಡಬೇಕು ಅಂತ ಇದ್ದೀನಿ. ಅದು ಮಾಡ್ತಾ ಇದ್ದೀನಿ. ವಾವ್, ಸೂಪರ್ ಸರ್. ಅಂದರೆ ಯಾವ ಥರ ಸ್ಟೋರಿ? ನ್ಯಾಚುರಲ್ ಸ್ಟೋರಿ, ಗೊತ್ತಾಗಬಾರ್ದು ಜನಕ್ಕೆ. ಇದು ರಾಜ್ಕುಮಾರ್, ಇದು ವಿಷ್ಣುವರ್ಧನ್, ಇದು ಅಂಬರೀಷ್, ಶಂಕರ್ನಾಗ್ ಅಂತಾನೆ ಗೊತ್ತಾಗಬೇಕು. ಅದನ್ನು ಎಲ್ಲರನ್ನೂ 4 ಜನನೂ ಸೇರಿಸಿ ಕತೆ ಮಾಡ್ತಾ ಇದ್ದೀನಿ. ಐ ಆಮ್ ಡೂಯಿಂಗ್ ಇಟ್. ಅದನ್ನು ಒಂದು ದೊಡ್ಡ ಚಾಲೆಂಜಿಂಗ್ ಆಗಿ ಮಾಡೇ ಮಾಡ್ತೀನಿ. ಯಾಕಂದರೆ ಮತ್ತೆ ರಾಜ್ಕುಮಾರ್ ಅವ್ರನ್ನ ತರೋದಿದೆಯಲ್ಲ, ಯಾಕಂದ್ರೆ ನಾನಂತೂ ಅವ್ರು ಇದ್ದಾಗ ಡೈರೆಕ್ಟ್ ಮಾಡೋಕ್ಕೆ ನನಗೆ ಆಪರ್ಚುನಿಟಿ ಬಂದು ಹೋಯಿತು. 2-3 ಸರಿ ಮಿಸ್ ಆಯಿತು. ಸೊ ಅಟ್ಲೀಸ್ಟ್ ಈಗ AI ಇರೋದ್ರಿಂದ ಈಗ ಭಾಳ ಟೆಕ್ನಾಲಜಿ ಒಂದು ಹೊಸ ಇದು ಓಪನ್ ಮಾಡಿದೆ, ಡೋರ್ ಓಪನ್ ಮಾಡಿದೆ. ಸೊ ಅದರಲ್ಲಿ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಅಮೇರಿಕಾಗೂ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ 3 ಮಂತ್ಸ್ ಈ ಪಿಕ್ಚರ್ ರಿಲೀಸ್ ಆದಮೇಲೆ ಒಂದು ಅಮೇರಿಕಾಲ್ಲಿ ಹೋಗಿ ಒಂದು 3 ಮಂತ್ಸು ಅದನ್ನು ಸ್ಟಡಿ ಮಾಡಿ ಬರ್ತೀನಿ. ಇದಿಷ್ಟು ಪ್ರಾಜೆಕ್ಟ್ ಇದೆ. ಅದು ಕೇಳೋಕ್ಕೆ ನಿಮ್ಮ ಥಾಟೇ ಸೂಪರ್ ಆಗಿದೆ ಸರ್. 4 ಜನ ಸೂಪರ್ ಸ್ಟಾರ್ಗಳನ್ನ ಹಾಕ್ಕೊಂಡು AI ಮಾಡ್ತಾರೆ ಅಂತಂದರೆ ಬಹುಶಃ ಅಷ್ಟು ಜನ ಅಭಿಮಾನಿಗಳಂತೂ ಈ ವಿಚಾರ ಕೇಳ್ತಿದ್ದಂಗೆ ಭಾಳ ಖುಷಿಯಾಗಿರ್ತಾರೆ. ಟ್ರೈ ಮಾಡ್ತಾ ಇದ್ದೀನಿ. ಸ್ಕ್ರಿಪ್ಟು ವರ್ಕ್ ಮಾಡ್ತಾ ಇದ್ದೀನಿ. ಅದು ಓಕೆ. ಆ್ಯಂಡ್ ಈಗ ನಾಳೆ ತುಳು ಆ್ಯಂಡ್ ಕನ್ನಡದಲ್ಲಿ ರಿಲೀಸ್ ಆಗುತ್ತೆ. ಅದಾದಮೇಲೆ ಇಂಗ್ಲೀಷಲ್ಲಿ ಡಬ್ ಮಾಡ್ತಾರೆ. ಇಂಗ್ಲೀಷು, ಹಿಂದಿ, ತಮಿಳು. ಯಾಕಂದರೆ ಯುರೋಪಲ್ಲೆಲ್ಲ ಬುಲ್ ಫೈಟ್ ಅಂತ ಮಾಡ್ತಾರೆ. ಅದೇನು ಅಂದರೆ ಸಾಯಿಸ್ತಾರೆ ಆ ಬುಲ್ನ. ನಿಮ್ಗೆ ನೋಡಿರ್ಬೋದು ಇದರಲ್ಲಿ. ಆಮೇಲೆ ಆ ಬುಲ್ನ ತೊಗೊಂಡೋಗಿದ್ದೇನೆ, ಎಲ್ಲ ಪೀಸ್ ಮಾಡಿ, ಮಾಂಸ ಎಲ್ಲ ಮಾಡಿ ಅದನ್ನು ಸೇಲ್ ಮಾಡ್ತಾರೆ. ತುಂಬ ಅದು ಎಷ್ಟು ರೇಟ್ಗೆ ಹೋಗುತ್ತೆ ಅಂದರೆ ಆ ಸತ್ತಿರೋ ಬುಲ್ಲು ಒಂದಕ್ಕೆ 1000ರಷ್ಟು ರೇಟ್. ಅದಕ್ಕೆ ಅದನ್ನು ತಗೊಂಡು ಅವರು ತಿಂದು ಎಂಜಾಯ್ ಮಾಡಿ ಪಾರ್ಟಿ ಮಾಡೋದೇ ಅವರ ಒಂದು ಕಲ್ಚರ್. ಬಟ್ ನಮ್ಮ ಕಲ್ಚರ್ ಹಾಗಲ್ಲ. ಕೋಣನ ನಾವು ಹೇಗೆ ಸಾಕ್ತೀವಿ, ಅದಕ್ಕೆ ಹೇಗೆ ಟ್ರೀಟ್ ಮಾಡ್ತೀವಿ, ಆಮೇಲಿಂದ ಯಾವ ಥರ ವರ್ಷಿಪ್ ಮಾಡ್ತೀವಿ, ಅದನ್ನು ಒಂದು ತೋರಿಸ್ಬೇಕು ಅವ್ರಿಗೆ ಅಂತ. ಯಾಕೆಂದರೆ ಈಗ ನಮ್ಮ ಶ್ರೀನಿವಾಸ್ ಗೌಡ ಅಂತ ಇರೋ ಆತನಿಗೆ ಹುಸೇನ್ ಬೋಲ್ಟ್ ಅಂತ ಕರೀತಾರೆ ಅಲ್ಲಿ. ಆ ಹುಸೇನ್ ಬೋಲ್ಟು ಅವನು ಶೂ ಹಾಕ್ಕೊಂಡು ಗ್ರಾಸ್ ಮೇಲೆ ಓಡ್ತಾನೆ. ಬಟ್ ಶ್ರೀನಿವಾಸ್ ಗೌಡ ಕೊಚ್ಚೆಯಲ್ಲಿ ಓಡೋದಿದೆಯಲ್ಲ, ಒಂದು ಸರಿ ಕಾಲಿಟ್ಟರೆ ಕೊಚ್ಚೆಯಿಂದ ಕಾಲೇ ತೆಗಿಯೋಕ್ಕಾಗಲ್ಲ, ಅಷ್ಟು ಲಶ್ ಅದು. ಸೊ ಅದನ್ನು ಒಂದು ನಮ್ಮ ಇಂಡಿಯನ್ ರನ್ನರ್ ಹೇಗೆ ಅದು 2 ಕೋಣ ಹಿಡ್ಕೊಂಡು ಓಡೋದಿದೆಯಲ್ಲ, ಇಟ್ ಈಸ್ ಸಮಥಿಂಗ್ ವೆರಿ ಗಿಫ್ಟೆಡ್. ಅದು ನಮ್ಮ ಕೈಯಲ್ಲಿ ನಿಲ್ಲಕ್ಕೆ ಆಗಲ್ಲ ಕೋಣ. ನಾನು ಸುಮ್ಮನೆ ನೋಡಿದೆ ಒಂದು ಸರಿ, ಏನು ಹಾರ್ಸ್ ಪವರ್ ಇರುತ್ತೆ ಅದಕ್ಕೆ. ಅದು ಆ ಮೂಮೆಂಟಲ್ಲಿ, ಆ ಕಂಬಳದಲ್ಲಿ ಅದಕ್ಕೇನೋ ಒಂದು ಪವರ್ ಬಂದ್ಬಿಡುತ್ತೆ ಅಲ್ಲಿ ಬಂದಾಗ. ಅದಕ್ಕೇನೇನೋ ವಿಚಾರಗಳಿದೆ, ದೈವಿಕವಾಗಿ ಕೆಲವು ವಿಚಾರ ಇದೆ. ಒಂಥರ ಆ ಒಂದು ಸಂಸ್ಕೃತಿನಲ್ಲಿ ಆ ಒಂದು ಪವರ್ ಬರೋದು ಆ ಬುಲ್ಗೆ ಒಂದು ಇದೆ ಅಲ್ಲಿ ವಿಷಯಗಳು ಅಂತ ಹೇಳ್ತಾರೆ. ಸೊ ಹೀಗೆ ಇದಾಗಿದೆ. ಅದು ನಮ್ಮ ನಮ್ಮ ಅರುಣ್ ರಾಯ್ ಅಂತ ಪ್ರೊಡ್ಯೂಸರು, ಆಮೇಲೆ ನಮ್ಮ ವಿನಯ್ ಕುಮಾರ್ ರೆಡ್ಡಿ ಅವರು ಕೂಡ ತುಂಬ ಒಂದು ನನಗೆ ಸಪೋರ್ಟ್ ಮಾಡಿ ಅವರು ಭಾಳ ಒಂದು ಚಾಲೆಂಜಿಂಗ್ ಆಗಿ ಮಾಡಿದ್ರು. ಏಕೆಂದರೆ ಸಾಮಾನ್ಯವಾಗಿ ಒಂದು ತುಳು ಪಿಕ್ಚರ್ ಅದು ಇದು ಮಾಡುವಾಗ ಒಂದು ಬಡ್ಜೆಟ್ ರಿಸ್ಟ್ರೈನ್ ಇರ್ತದೆ. ಬಟ್ ಈ ಪಿಕ್ಚರ್ಗೆ ಅವ್ರು ಯಾವ ಥರದ ರಿಸ್ಟ್ರೈನ್ ಮಾಡಲಿಲ್ಲ. ಯಾಕೆಂದರೆ ಅಷ್ಟು ಜನ ನೀವು ನೋಡಿ, ಅದರಲ್ಲಿ ಇರೋ ಜನಗಳು, ಆ ಗ್ರಾಫಿಕ್ಸು, ಆ ಶೂಟಿಂಗ್ ಎಲ್ಲ ಮಾಡಿರೋದಕ್ಕೆ ವಿನೀತಾ ವಿಜಯಕುಮಾರ್ ರೆಡ್ಡಿ ಅವರು ಅಂತ ಅವರು, ನಮ್ಮ ಅರುಣ್ ರಾಯರು, ಆಮೇಲೆ ವಿಜಯಕುಮಾರ್ ಕೊಡೆಯಾಲ್ ಬೈಲ್ ಅಂತ ಭಾಳ ದೊಡ್ಡ ರೈಟರ್ ಅವರು ಈಗ ಒಂದು ಗುಳಿಗ ಅಂತ ಒಂದು ಇದು ಮಾಡ್ತಿದ್ದಾರೆ. 900ನೇ ಡ್ರಾಮಾ ಹತ್ರ ಬಂದ್ಬಿಡ್ತು, ಅದೊಂಥರ ವರ್ಲ್ಡ್ ರೆಕಾರ್ಡ್ ಆಗುತ್ತೆ. ಅವರು ನನಗೆ ತುಂಬ ಸಪೋರ್ಟ್ ಮಾಡಿ ನಿಂತರು. ಆಮೇಲೆ ಮಣಿಕಾಂತ್ ಕದ್ರಿ ಅವರು, ಆಮೇಲೆ ನಮ್ಮ ಕ್ಯಾಮ್ರಾ ಮತ್ತು ಎಡಿಟಿಂಗ್ ಇಬ್ಬರೂ. ಏಕೆಂದರೆ ನಾನು 1.5 ಲಕ್ಷ ಅಡಿನೋ 2 ಲಕ್ಷ ಅಡಿ ಶೂಟ್ ಮಾಡ್ಕೊಂಬಂದಿದ್ದೆ.
ಟೋಟಲ್ ಅದನ್ನು. ಆಮೇಲೆ ನಮ್ಮ ಕ್ಯಾಮ್ರಾಮನ್ಗೂ ತುಂಬ ಚಾಲೆಂಜ್ ಇತ್ತು. ಅಲ್ಲಿ ಕ್ಯಾಮೆಲ್ ರೇಸ್ ತೆಗೆದ್ವಿ. ಓಕೆ. ಆಮೇಲಿಂದ ದುಬೈನಲ್ಲಿ ಶೂಟ್ ಮಾಡಿದ್ವಿ. ಎಲ್ಲ ಒಂದು ಡಿಫ್ರೆಂಟಾಗಿ ಟ್ರೈ ಮಾಡಿದ್ವಿ.